कर्नाटका गुलबर्गा शहर के डिप्टी कमिश्नर ऑफिस के रूबरू कर्नाटका प्रांत रैता संघ KPRS के जिलाई सदर और ओहदेदारान ने मिलकर गन्ना काश्तकारों के साथ हो रही नाइंसाफी के ताल्लुक से एहतजाज मुनज़्ज़म करते हुए गुलबर्गा डिप्टी कमिश्नर को मेमोरेंडम पेश किया। मीडिया के नुमाइंदों से बात करते हुए कहा कि गन्ने की कीमत 5000 टन के हिसाब से फिक्स करने का मुतालबा किया और रियासती किसानों को हो रही परेशानियों को लेकर रियासती हुकूमत पर नाराजगी जताई। आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज। FRP ದರ ಕೂಡದೆ ಅನ್ಯಾಯ ಮಾಡುತ್ತಿರುವ ಕೇಳಿಕೊಂಡು ಹೋಗ್ಯದ ಅದು ಬೇಕಲ್ಲ ನಮಗ ಅದು ಬಾಯಿ ಹಾಕ್ಬಿಡ್ತಾರ ನಾವು ಹೋಗಲ್ಲವಲ್ಲ ಹಾಕ್ರಿ ಎಲ್ಲರೂ ಕೇಳಿ ಹಾಕ್ರಿ ಅದೇನು ಹಾಕಿ ಮಾಡ್ತೀರಿ ಮಾಡ್ರಿ ನೋಡಮ್ಮಿ ಸಕ್ಕರೆ ಕಾರ್ಖಾನೆಗಳ ಕ್ರಿಮಿನಲ್ ಪೊಲೀಸ್ ಕೇಸ್ ದಾಖಲೆ ಮಾಡಲೇಬೇಕು ಆಧಾರದಲ್ಲಿ ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು ಏನು ಕಮಿಷನರ್ ಆದೇಶ ಮಾಡಿದ ಪ್ರಕಾರ FRP ಅಂತ ನಿರ್ಧಾರ ಮಾಡ್ಯದ। ಈ ನಿರ್ಧಾರ ಪ್ರಕಾರ ಜಿಲ್ಲಾ ಆಡಳಿತ ಸುಮಾರು ಹಲವಾರು ಬಾರಿ ಮೀಟಿಂಗ್ ಮಾಡಿದ್ರು ಅದರ ಬಗ್ಗೆ ಕ್ರಮ ತಗೊಳ್ತಾ ಇರಲಿಲ್ಲ। ನಾವು ಮೊನ್ನೆ 24ನೇ ತಾರೀಕಿಗೆ ಬೆಂಗಳೂರಿಗೆ ಹೋದಾಗ ಏನು ಕಮಿಷನರ್ ಬಳಿ ಭೇಟಿ ಆದಾಗ ಇದು ಒಂದೇ ವರ್ಷದಿಂದ ಬಾಕಿ ಅಲ್ಲ, ಹಿಂದೆ ಹಿಡಿದು ಬಾಕಿ ನಿಮ್ಗೆ ಮೋಸ ಮಾಡ್ಕೊತ ಬಂದದ। ನಾವೊಂದು ಕುತ್ಮ್ಯಾಗ ಏನು ಮಾಡಿದ್ರು, ಏನು ಕಮಿಷನರ್ ಆದೇಶ ಮಾಡಿದ್ರು 22-23ನೇ ಸಾಲಿನ ಕಬ್ಬಿನ ಬಾಕಿ 2 ಫ್ಯಾಕ್ಟರಿ ಉಳಿದಾವ, ನಾವು ಇದ್ರ ಮ್ಯಾಗ ಕ್ರಮ ತಗೋತೀವಿ ಅಂತೇಳಿ ಜಿಲ್ಲಾ ಆಡಳಿತಗೊಂದು ಕಳಿಸ್ಯಾರ ಮತ್ತು ನಮ್ಮ ರೈತ ಸಂಘಕ್ಕೆ ಒಂದು ಕಳಿಸಿದ್ರು। 12 ದಿವಸ ಆಯ್ತು ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ। ಇದು ಜಿಲ್ಲಾ ಆಡಳಿತ ಇದಕ್ಕೆ ಏನು ಹೊಣೆಗಾರ ಅನ್ನೋದು ನಮಗೆ ಎತ್ತುಪಡಿಸ್ತೀನಿ ಇವತ್ತಿನ ದಿನ। ನಮ್ಮ ಉಸ್ತುವಾರಿ ಮಂತ್ರಿಯಾದ ಬೇಗ ಖರ್ಗೆ ಸಾಹೇಬರು ಸತತ ತಿಂಗಳಿಗೊಮ್ಮೆ ಭೇಟಿ ಕೊಟ್ಟಿವಿ ನಾವು ಇದ್ರ ಬಗ್ಗೆ। ಭೀಮಾ ನದಿಗೆ ನೀರು ಇಲ್ಲ, ಈ ಗೇಟ್ ಹೋಗ್ಯದ ಹಾಗಾಗಿ ಗೇಟ್ ಕೂಡಿಸಬೇಕು, 2 ವರ್ಷ ಐತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ಆಗಿ ಆ ಗೇಟ್ ಕೂಡಿಸ್ಲಿಕ್ಕಿಲ್ಲ ಇವರು। ಯಾಕೆ ಕೂಡಿಸಲ್ಲ ಅನ್ನೋದು ಅದಕ್ಕೊಂದು ಕಾರಣ ಅದ। ಆ ಕಾರಣ ಮುಖಾಂತರ ನಾವು ಹಲವಾರು
ಬೆಳಗಾವಿ ಬಾಗಲಕೋಟೆ ಅಲ್ಲಿ ಹೋಗಿ ರಿಕವರಿ ಚೆಕ್ ಮಾಡಿದೆವು, ಎಲ್ಲಾನು ಮಾಡಿದೆವು. ಇವರು ಈ ನೀರಿಂದ ಹೋಗಿಲ್ಲ ಅಲ್ಲಿ ಈ ರೈತರ ಕಬ್ಬಿನ ಬಿಲ್ಲಿವಾಗಿ ಇವರು ಮುಚ್ಚಿಡಂತ ಇದ್ರ ಬಗ್ಗೆ ಖಂಡಿಸಣ ಮಾಡ್ತಾ ಇದು ಏನಿದ್ರು ಇದು ಜಿಲ್ಲಾ ಆಡಳಿತ, ನಮ್ಮ ಪ್ರಿಯಾಂಕ ಸಾಬ್ರು, ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರು ಇದಕ್ಕೆ ಹೊಣೆಗಾರ. ಇದು ಏನೇ ಕಂಡೀಷನ್ಗೂ ಇದು ರೈತರಿಗೆ ಬಿಲ್ ಇಸ್ಕೊಡ್ಲಿಲ್ಲ ಅಂತಂದ್ರ ನಾವು ಮತ್ತೆ ಬೇರೆ ಬೇರೆ ರೂಪದಲ್ಲಿ ಇವರು ಮನೆ ಕುಂದಿರ್ಬೇಕನ್ನೋದು ಒಂದು ನಿರ್ಧಾರದ ಹೇಳಿ ನಾ ಸಿದ್ದು ದಣ್ಣೂರ ಕರ್ನಾಟಕ ಪ್ರಾಂತ ರೈತ ಸಂಘ ಅಧ್ಯಕ್ಷ. 23,000 ಜನ ರೈತರ ಅದರಲ್ಲಿ 10 ಲಕ್ಷ ಟನ್ FRP ಪ್ರಕಾರ 112 ರೂಪಾಯಿಯನ್ನ ಇಂತೆ ಇವತ್ತು ಒಟ್ಟು 11 ಕೋಟಿ 20 ಲಕ್ಷ ರೂಪಾಯಿಯನ್ನ ಹಣ ಬಿಡುಗಡೆ ಮಾಡಲಾರದೆ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ರೇಣುಕಾ ಶುಗರ್ ಸಕ್ಕರೆ ಕಾರ್ಖಾನೆ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕ್ಬೇಕು, ಅವ್ರಿಗೆ ಜೈಲಿಗೆ ತಳ್ಳಬೇಕು. ಬಾಕಿ ಉಳಿದಿರ್ತಕ್ಕಂಥ ರೈತರ ಕಬ್ಬಿನ ಹಣ ಬಾಕಿ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ವಿ. KPR ಚೆನ್ನಮಗೇರ ಸಕ್ಕರೆ ಕಾರ್ಖಾನೆಯಲ್ಲಿ 112 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಬಾಕಿ ಉಳಿಸಿಕೊಂಡಿದೆ. 25,000 ಜನ ರೈತರ ಒಟ್ಟು 11 ಲಕ್ಷ ಟನ್ ಕಬ್ಬಿಂದು 17 ಕೋಟಿ 82 ಲಕ್ಷ ರೂಪಾಯಿಯನ್ನ ಬಾಕಿ ಉಳಿಸಿಕೊಂಡಿದೆ. ಆ ರೈತರ ಬಾಕಿ ಹಣ ಬಿಡುಗಡೆ ಮಾಡಲು ಉಳಿದಿರ್ತಕ್ಕಂಥ ರೇಣುಕಾ ಶುಗರ್ಸ್, KPR ಚೆನ್ನಮಗೇರೆ ಫ್ಯಾಕ್ಟರಿ, ಇವತ್ತು NSL ಬೂಸ್ನೂರ್ ಸಕ್ಕರೆ ಕಾರ್ಖಾನೆ, ಇವತ್ತು ಉಗಾರ್, ಇವತ್ತು ಶುಗರ್ಸ್, ಇವತ್ತು ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ಹಾಕ್ಬೇಕು. ಕಬ್ಬು ಬೆಳೆಗಾರರಿಗೆ ಇವತ್ತು ಚೀಟಿಂಗ್ ಮಾಡಿದ್ದಾರೆ, ಅವರಿಗೆ ರೈತರಿಗೆ ಇವತ್ತು ನ್ಯಾಯ ಕೊಡಬೇಕು. ಬಾಕಿ ಹಣ ಉಳಿಸ್ಕೊಂಡಿರ್ತಕ್ಕಂಥ ರೈತರ ಕಬ್ಬಿನ ಹಣ ಬಾಕಿ ಹಣ ಬಿಡುಗಡೆ ಮಾಡಬೇಕು. ಯಾವ ಮೊನ್ನಟ್ಗ ಮತ್ತು ಗೂಳೂರು ಇವತ್ತು ಇರ್ತಕ್ಕಂಥ ಬ್ರೀಸ್ಕಮ್ ಬ್ಯಾರೇಜ್ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶ ರೈತರ ಇವತ್ತು ಪರಿಹಾರ ಕೊಡಬೇಕು. ಅಲ್ಲಿ ಬ್ರೀಸ್ಕಮ್ ಬ್ಯಾರೇಜ್ ಗೇಟ್ ಅನ್ನ ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನ ಮೊನ್ನೆ ಸಿದ್ದು ದಣ್ಣೂರ್, ಅಶೋಕ್ ಹೂಗಾರ್ ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ರೈತರು ಕೂಡಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದಾರೆ. ಅದ್ರ ಜೊತೆಗೆ ಆಯುಕ್ತರಿಗೆ ಮೀಟಿಂಗ್ ಮಾಡಿದ್ದಾರೆ. 72 ಜನ ರೈತರದು ಬೆಂಗಳೂರಿನಲ್ಲಿ ಆ ಎಲ್ಲ ರೈತರಿಗೆ ಪರಿಹಾರ ಕೊಡಿಸ್ತೀವಿ, ಬಾಕಿ ಹಣ ಕೊಡಿಸ್ತೀವಿ ಅಂತೇಳಿ ಇವತ್ತು ಶುಗರ್ ಕೇನ್ ಆಯುಕ್ತರು ಇವತ್ತು ಆದೇಶ ಹೊರಡಿಸಿದ್ದಾರೆ. ನಾವು ಹೇಳಕ್ಕೆ ಬಯಸ್ತೀವಿ, ಜಿಲ್ಲಾಧಿಕಾರಿಗಳು ಇವತ್ತು ಇಲ್ಲಿರ್ತಕ್ಕಂಥವ್ರು DD ಇವರೆಲ್ಲ ಮಧ್ಯಪ್ರವೇಶ ಮಾಡಿ ತಕ್ಷಣವೇ ಪೊಲೀಸ್ ಕೇಸ್ ಹಾಕಿ ಆ ರೈತರಿಗೆ ನೆರವಿಗೆ ಸರ್ಕಾರವನ್ನು ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ರಸ್ತಾ ರೋಕೋ ಚಳವಳಿಯನ್ನು ನಡೆಸ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. अतराफ टीवी, हर बात सच के साथ। इस न्यूज को स्पॉन्सर किया है सर फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। सर फैंटेसी वाटर पार्क, एड्रेस वीरना कपूर नियर गौशावली दरगाह, KGF, कर्नाटका। कॉन्टैक्ट डिटेल्स 9483444290, 9480107826।